ನೋಡಿ, ತನಿಖೆಯ ಭಾಗವಾಗಿ ಇದೇ ಶೂಟೌಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕಿ ರೈ ಮೇಲೆ ಫೈರಿಂಗ್ ಆಯ್ತಲ್ಲ, ಅದಕ್ಕೆ ಬಳಸಿದಂತಹ ಗನ್ನಿನ ಗುರುತು ಪತ್ತೆಯಾಗಿದೆ. ಈಗ ಆ ಗನ್ ಯಾವುದು, ಅದು ಹೆಂಗಿರುತ್ತೆ, ಅದೆಲ್ಲದರ ಮಾಹಿತಿಯನ್ನು ಪೊಲೀಸರು ಈಗ ಕಲೆಕ್ಟ್ ಮಾಡಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯ ಸಂದರ್ಭದಲ್ಲಿ 12 ಬೋರ್ ಗನ್ ಬಳಕೆ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 12 ಬೋರ್ ಗನ್ ಶಾರ್ಟ್ ಗನ್ ಅನ್ನ ಬಳಕೆ ಮಾಡಿರುವಂತಹ ಗುರುತು ಪತ್ತೆಯಾಗಿದೆ. ಈಗ ಸ್ಥಳದಲ್ಲಿ ಸಿಕ್ತಲ್ಲ ಕಾಟ್ರಿಡ್ಜು, ಗುಂಡುಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಮಾಹಿತಿ ಸಿಕ್ಕಿರೋದು 70mm ಬುಲೆಟ್. ಪೊಲೀಸರು ಮತ್ತು FSL ತಂಡದಿಂದ ಬುಲೆಟ್ ಮತ್ತು ಕಾಟ್ರಿಡ್ಜ್ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಇದು 12 ಬೋರ್ ಶಾರ್ಟ್ ಗನ್ ಅನ್ನ ಬಳಸಿನೇ ಫೈರ್ ಮಾಡಿರೋದು ಅಂತ ಹೇಳಲಾಗಿದೆ. ಈಗ ಈ ಬಗ್ಗೆ ಸೋಕೋ ಮತ್ತು FSL ಟೀಮ್ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಸೋಕೋ SOCO ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಅವರು ಮತ್ತೆ FSL ಟೀಮ್ ಇಬ್ಬರೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. 40 ರಿಂದ 60 ಮೀಟರ್ ಅಂತರದಲ್ಲಿ ಫೈರ್ ಮಾಡಬಹುದಂತೆ. ನೋಡಿ, ಇದೇ ಥರ ಇರುತ್ತೆ, ಇದೇ ಅಲ್ಲ, ಇದೇ ಥರ ಇರುತ್ತೆ ನೋಡೋದಕ್ಕೆ. ಸೊ ಇದೊಂದು ಫೈಲ್ ಶಾಟ್. ಇದು 12 ಬೋರ್ ಶಾರ್ಟ್ ಗನ್ ಅಂತಂದರೆ ಹಿಂಗಿರುತ್ತೆ ನೋಡೋದಕ್ಕೆ. ಕಾರ್ಟ್ರಿಡ್ಜ್ ಬಳಸ್ತಾರೆ, 70mm ಬುಲೆಟ್. ಇದನ್ನ 40 ರಿಂದ 60 ಮೀಟರ್ ಅಂತರದಲ್ಲಿ ಫೈರ್ ಮಾಡ್ಬೋದಂತೆ. 40 ರಿಂದ 60 ಮೀಟ್ರು ಅಂತಂದರೆ ಒಂದು ಸಾಧಾರಣವಾಗಿ ಹೇಳೋದಾದರೆ 40 ಹೆಜ್ಜೆ ಅಥವಾ 60 ಹೆಜ್ಜೆ ಅನ್ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ಒಂದು 60 ಹೆಜ್ಜೆಯನ್ನು ಇಟ್ಕೊಂಡು ನಾವು ಫೈರ್ ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು. ನಿನ್ನೆ ಫೈರ್ ಆಯ್ತಲ್ಲ ಸ್ಥಳ, ಅದರ ಮೆಜರ್ಮೆಂಟನ್ನು ಪರಿಶೀಲನೆ ಮಾಡುತ್ತೆ ಖಾಕಿ. ಆ ಮೆಜರ್ಮೆಂಟಲ್ಲಿ ಎಷ್ಟು ಬಂದಿದೆ ಗೊತ್ತಾ? 50 ಮೀಟ್ರು. ಇದರ ರೇಂಜ್ ಇರೋದು 40 ರಿಂದ 60, ಆಗಿರೋದು 50 ಮೀಟ್ರ್ ಫೈರಿಂಗು. ಸೊ ಈ ಬಗ್ಗೆ ಇನ್ನಷ್ಟು ಆಳವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಸ್ಪೆಷಲ್ ಟೀಮ್. ಏನು ಶೂಟೌಟ್ ಸಂಬಂಧ ರಿಕಿ ರೈ ಹೇಳಿಕೆಯನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಬಿಡದಿ ಪೊಲೀಸರು ದಾಖಲು ಮಾಡಿಕೊಂಡಿದ್ರು ಹೇಳಿಕೆಗಳನ್ನು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಲಾಯಿತು. FIRನಲ್ಲಿ ರಾಕೇಶ್ ಮಲ್ಲಿ, ಅನುರಾಧ ರೈ, ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಹೆಸರನ್ನ ರಿಕಿ ರೈ ಹೇಳಿದ್ದಾರೆ. ಇವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಸ್ತಿ ವಿಚಾರವೇ ಗುಂಡಿನ ದಾಳಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿತೀಶ್ ಶೆಟ್ಟಿ, ವೈದ್ಯನಾಥನ್ ಇವರ ಹೆಸರನ್ನ ಹೇಳಿರೋದು ರಿಕಿ ರೈ. ಇವರೇ ಸೇರಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇತ್ತೀಚೆಗಷ್ಟೇ ಆಸ್ತಿ ವಿವಾದ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿತ್ತು. ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ತಾರ್ಕಿಕ ಅಂತ್ಯ ಕಂಡಿತ್ತು. ಮಾತುಕತೆ ಮಾಡ್ಕೊಂಡು ಅದನ್ನು ಮುಗಿಸಿದ್ರು ಆಸ್ತಿ ವಿವಾದ. ಈಗ ಮತ್ತೆ ಇದೇ ಆಸ್ತಿ ವಿಚಾರಕ್ಕೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ರಿಕಿ ರೈ ಸ್ಟೇಟ್ಮೆಂಟ್ ಏನೇನಾಗಿತ್ತು? ಪ್ರಮುಖವಾಗಿ ಈ 4 ಜನರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಆಸ್ತಿ ವಿವಾದ ಸಂಬಂಧದಿಂದ ಅಥವಾ ಜೊತೆಗೆ ಬೇರೆ ಏನಾದರೂ ಮಿಕ್ಸ್ ಆಗಿದೆಯಾ ಅಂತ? ಪ್ರಾಥಮಿಕ ಹಂತವಾಗಿ ಈಗ ರಿಕಿ ರೈ ಮೇಲೆ ಆಗಿರುವಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಆತನ ಡ್ರೈವರ್ ಏನು ಕೊಟ್ಟಿರುವಂತಹ ಹೇಳಿಕೆ ಇದೆ, ಬಹುತೇಕ ಅದೇ ಹೇಳಿಕೆಗಳನ್ನು ಕೂಡ ರಿಕಿ ರೈ ಕೂಡ ನಿನ್ನೆ ಬಿಡದಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ 4 ಜನ ಆರೋಪಿಗಳ ಹೆಸರಲ್ಲಿ FIRನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದೇ ಒಂದು ಹೆಸರುಗಳನ್ನು ಕೂಡ ಈತ ಹೇಳಿರುವಂಥದ್ದು. ಸೊ ಜೊತೆಗೆ 12 ಗಂಟೆ ಸಂದರ್ಭದಲ್ಲಿ ಕಾಲ್ ಬಂದಂಥ ವೇಳೆಯಲ್ಲಿ ಬಿಡದಿ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಂದಂಥ ವೇಳೆಯಲ್ಲಿ ಈ ರೀತಿಯಾದಂಥ ಶೂಟೌಟ್ ಆಗಿದೆ ಅಂತ ಹೇಳಿ ಕೂಡ ಆತ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿರುವಂಥ ಪೊಲೀಸರು ಕೂಡ ಪ್ರಾಥಮಿಕ ಹಂತವಾಗಿ ಅವರಿಗೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಮತ್ತು ಇವರ ನಡುವೆ ಇರುವಂತಹ ಡಿಸ್ಪ್ಯೂಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಈ ಕೃತ್ಯಕ್ಕೆ ಬಳಸಿದಂತಹ ಒಂದು ವೆಪನ್ ಏನಿದೆ ಅದು ಶಾರ್ಟ್ ಗನ್ ಅನ್ನು ನಿನ್ನೆ ಕೂಡ ಪೊಲೀಸರು ಹೇಳಿದರು. ಆ ಒಂದು ಶಾರ್ಟ್ ಗನ್ನ ಒಂದು ಸಾಂದರ್ಭಿಕ ಚಿತ್ರ ಕೂಡ ಈಗ ಸಿಕ್ಕಿರುವಂಥದ್ದು. ಅಂದರೆ 12 ಬೋರ್ ಎನ್ನುವಂತಹ ಒಂದು ಗನ್ ಏನಿದೆ ಅದನ್ನು ಬಳಕೆ ಮಾಡಿರುವಂಥದ್ದು. ಇದರ ಒಂದು ರೇಂಜ್ ಅಂತ ಹೇಳಿದ್ರೆ ಸುಮಾರು 50 ರಿಂದ 60 ಮೀಟರ್ಗಳ ಅಂತರದಲ್ಲಿ ಇದನ್ನು ಬಳಸ್ತಾರೆ. ಅಂದರೆ ಆ ಶೂಟ್ ಮಾಡಿದಂಥ ವೇಳೆಯಲ್ಲಿ ಪ್ರಾಣಕ್ಕೆ ಹಾನಿಯಾಗುತ್ತೆ. ಆದರೆ ಇದನ್ನು ಬಳಸಿದಂತಹ ವೇಳೆಯಲ್ಲಿ ಸೊ ಅವರು ಅದಕ್ಕಿಂತ ಹೆಚ್ಚಿನ ಒಂದು ದೂರದಿಂದಾಗಿ ಬಳಸಿರೋದ್ರಿಂದಾಗಿ ಆ ಒಂದು ಗಾಯಗಳ ಗಂಭೀರತೆ ಕೂಡ ಕಡಿಮೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ FSL ಟೀಮಲ್ಲಿ ಕೂಡ ಇದು ದೃಢಪಟ್ಟಿರುವಂಥದ್ದು. ಹೀಗಾಗಿ ನಿನ್ನೆ ಸಿಕ್ಕಂತಹ ಒಂದು
ಕಾಟೇಜ್ ಮತ್ತು ಬುಲೆಟ್ಗಳೇನಿತ್ತು ಅದನ್ನು ಬಳಸಿದಂಥ ಸಂದರ್ಭದಲ್ಲಿ ಈ ಶಾರ್ಟ್ ಗನ್ ಅಂತ ಹೇಳಿ ಗೊತ್ತಾಗಿದೆ. ತನಿಖೆಯನ್ನು ಕೂಡ ಈಗ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಬಸವರಾಜ್ ಮತ್ತು ರಿಕ್ಕಿ ರೈ ಕೊಟ್ಟಿರುವಂಥ ಹೇಳಿಕೆಗಳ ಸಾಮ್ಯತೆ ಕೂಡ ಒಂದೇ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರ ಮೇಲೆ ಆರೋಪ ಅಂದರೆ ಈ 4 ಜನರು ಹೊರತುಪಡಿಸಿದಿರಿ ಇವರು ಸಿಂಡಿಕೇಟ್ ಏನಿದೆ ಇವರು ಯಾರನ್ನ ಬಳಕೆಯನ್ನು ಮಾಡಿಕೊಂಡು ಇವರು ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆಗಳಿರುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.